ವಿಚಾರದಲ್ಲಿ ಗರ್ಭಿಣಿ ಬಾಣಂತಿಯರ ಬೇಡ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರು ಕೂಡ ನಮ್ಮ ಇಲಾಖೆ ಪರವಾಗಿ ಅವರು ನಮ್ಮನ್ನೆಲ್ಲರ ಪರವಾಗಿ. ಮತ್ತೆ ಮಾಲಾ ಮಂಜುನಾಥ್ ಅವರು ಇಂದಿನ ಅಧ್ಯಕ್ಷರು ಕೂಡ ಮತ್ತು ಈಗಿನ ಸದಸ್ಯರು ಕೂಡ, ಅವರು ಕೂಡ ಮತ್ತು ಅವ್ರ ಮನೆಯವರು ತುಂಬಾ ಸಪೋರ್ಟಿವ್. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಮತ್ತೆ ನಮ್ಮ ಇಲಾಖಾ ಅಧಿಕಾರಿ, ನಮ್ಮ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ತ್ರಿವೇಣಿ ಮೇಡಮ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಮತ್ತೆ ನಮ್ಮ ವೃತ್ತಕ್ಕೆ ನಮ್ಮ ಸರೋಜ ಮೇಡಮ್ ಮೇಲ್ವಿಚಾರಕರು ಅವರು ಕೂಡ ಹಾಜರಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಅದೇ ರೀತಿ ಲಕ್ಷ್ಮಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವ್ರನ್ನೂ ಕೂಡ ಸ್ವಾಗತ ಕೋರೋಣ. ಮತ್ತೆ ಶಮೀಮಾ ಬೇಳಗಂ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಅದೇ ರೀತಿ ರೇಣುಕಾ ಎಲ್ಲವೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಆಸನರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಅದೇ ರೀತಿ ಸುಜಾತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ಅದೇ ರೀತಿ ಶಾರದಾ ಮೇಡಮ್ ಅವರು ಕೂಡ ಹಾಜರಾಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ನಮ್ಮ ಅಂಗನವಾಡಿ ಟೀಚರ್ ಮತ್ತು ಆಶಾ ವರ್ಕರ್ ಮತ್ತು ಇವಾಗ ನಮ್ಮ ಬೆನಿಫಿಷರಿ ಗರ್ಭಿಣಿ ಬಾಣಂತಿ ಮತ್ತು ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಎಲ್ಲ ಇದು ಪಂಚಾಯಿತಿ ಇಲಾಖಾ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ನಮ್ಮ ಇಲಾಖಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸ್ತಾ ನಾನು ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ವೇದಿಕೆಯ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸಿದ ಉರುಳಿಗೆರೆ ವೃತ್ತದ ಮೇಲ್ವಿಚಾರಕಿಯಾದಂಥ ಚಿಕ್ಕಮ್ಮ ಮೇಡಮ್ ರವರಿಗೂ ಶುಕ್ರವಾರದಿಂದಲೂ ಕೂಡ ತಾಲೂಕು ಮಟ್ಟದ ಕಾರ್ಯಕ್ರಮ ಎಲ್ಲರೂ ಸಜ್ಜಾಗಿ ಯಶಸ್ವಿಗೊಳಿಸಬೇಕು, ನವೃತ್ತ ಮಟ್ಟದಲ್ಲಿ ನಡೆದೈತೆ ಅಂತ ಎಲ್ಲರ ಬೆನ್ನತ್ತದ್ರ ಮೂಲಕ ಈ ಕಾರ್ಯಕ್ರಮವನ್ನ ಇವತ್ತು ತುಂಬಾ ಸುಂದರವಾಗಿ ಕಾಣಲಿಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ತಾ ಅವರಿಗೆ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಎಲ್ರಿಗೂ ಸ್ವಾಗತಿಸಿದಂಥ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ವೇದಿಕೆಯ ಎಲ್ಲ ಗಣ್ಯರು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಪ್ಪಾಳೆ. ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಬೇಕು. ನಡೀಲಿ ಅಂತ ನಾನಾದರೂ ಭಾವಿಸ್ತಾ ಈ ದಿನ ಈ ಕಾರ್ಯಕ್ರಮವನ್ನ ಕುರಿತು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಯುತ ಶಶಿಧರ್ ಸರ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಮೇಶ್ ರವರೇ ಹಾಗೂ ಉಪಾಧ್ಯಕ್ಷರಾದ ಮಾಲಗಡವರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರವರು ಹಾಗೂ ನಮ್ಮ ಊರ್ಗೆರೆ PSC ವೈದ್ಯರಾದ ಶ್ರುತಿ ಮೇಡಮ್ ಅವರೇ, ನಮ್ಮ ಆರೋಗ್ಯ ಇಲಾಖೆಯ
ಶಿಕ್ಷಣಾಧಿಕಾರಿಗಳಾದ ಜಯಣ್ಣರವರು ಹಾಗೂ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರೇ ಹಾಗೂ ನಮ್ಮ ಮುಖ್ಯ ಇವತ್ತಿನ ಮುಖ್ಯ ಕೇಂದ್ರ ಬಿಂದುವರಾದ ನಮ್ಮ ಫಲಾನುಭವಿಗಳು, ಜನಸಾಮಾನ್ಯರು. ಈ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ದಿನಾಚರಣೆ, ದಿನಗಳ ಆಚರಣೆ ಅಂದರೆ ಆಗಸ್ಟ್ 1ನೇ ತಾರೀಕಿನಿಂದ 7 ದಿನಗಳ ಆಗಸ್ಟ್ 7ವರೆಗೆ ವಿಶ್ವ ಸ್ತನ್ಯ ಸಪ್ತಾಹ ದಿನಾಚರಣೆಯನ್ನು ಆಚರಿಸುವಂಥ ಸುಸಂದರ್ಭ ಇದನ್ನು ಬಂದ್ಬಿಟ್ಟಿದೆ. ಸುಸಂದರ್ಭ ಅಂತ ಹೇಳ್ಕೊಳಕ್ಕೆ ನಮಗೆ ಒಂಥರ ಮುಜುಗರ ಆಗುತ್ತೆ. ಯಾಕಂದರೆ ಇದು ಸುಮಾರು 20-30 ವರ್ಷಗಳ ಹಿಂದೆ ಅಂದರೆ 1992ರಲ್ಲಿ WHO ಮತ್ತು ಯುನಿಸೆಫ್ ಇವರ ಸಂಯೋಗದಿಂದ ಈ ಥರ ಒಂದು ವಿಶ್ವ ಸ್ತನ್ಯಪಾನ ಅವೇರ್ನೆಸ್ ಜನಗಳಿಗೆ, ಮಹಿಳೆಯರಿಗೆ ನಾವು ನೀಡಬೇಕು ಅಂತೇಳಿ ಅವತ್ತಿನ ದಿನ ಒಂದು ಫೋರಮಲ್ಲಿ ಶಪಥ ಮಾಡಿದ್ವಿ. ಯಾಕೆ ಆ ಮಟ್ಟದಲ್ಲಿ ಒಂದು ಶಪಥ ಮಾಡಿದ್ರು ಅಂತ ಈಗ ಕೆಲವರಿಗೆಲ್ಲ ಅರ್ಥ ಆಗ್ತಾ ಇದೆ. ಮುಖ್ಯ ಕಾರಣ ಇಷ್ಟೇ, ನಾವು ನಮ್ಮ ಹಿಂದಿನ ಆಚರಣೆಗಳ ಎಸ್ಪೆಷಲಿ ನಮ್ಮ ಗರ್ಭಿಣಿ ಬಾಲಂತಿಯರು ಸಂಬಂಧಪಟ್ಟ ಹಾಗೆ ಅವರ ಆರೋಗ್ಯ ವಿಚಾರ ಆಗಿರ್ಬೋದು, ಅವರ ಆರೈಕೆ ವಿಚಾರ ಮಕ್ಕಳ ಆರೈಕೆ ವಿಚಾರ ಆಗಿರ್ಬೋದು, ಮಗುವಿಗೆ ಆಲೋಚಿಸುವ ವಿಧಾನ ಆಗಿರ್ಬೋದು, ಇವೆಲ್ಲವೂ ಸಹ ಇಂದಿನ ಔದ್ಯೋಗಿಕ ಜಾಗತಿಕ ಪ್ರಭಾವದಿಂದ ಅದರ ಕ್ವಾಲಿಟಿಯ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಕ್ವಾಲಿಟಿಯ ಪ್ರಮಾಣ ಯಾವಾಗ ಕಡಿಮೆ ಆಗ್ತಾ ಬರ್ತಾ ಇದೆಯೋ ಅದರ ಮಹತ್ವ ಸಹ ಭಾಳ ಕೆಟ್ಟ ಪರಿಣಾಮ ಆಗ್ತಾ ಇದೆ. ಅದರ ಫಲವಾಗಿಯೇ 30-35 ವರ್ಷದ ಹಿಂದೆ ವಿಶ್ವಸಂಸ್ಥೆ ಎಚ್ಚೆತ್ತುಕೊಂಡು, ಯುನಿಸೆಫ್ ಮತ್ತು ವಿಶ್ವಸಂಸ್ಥೆ ಎಚ್ಚೆತ್ತುಕೊಂಡು ಒಂದು ಅಭಿಯಾನ ಥರ ಒಂದು ಅವೇರ್ನೆಸ್ ಮೂಡಿಸುವ ಮುಖಾಂತರ ಹಳೆಯದನ್ನು ಅಂದರೆ ಹಿಂದೆ ನಮ್ಮ ತಾಯಂದಿರು, ನಮ್ಮ ಅಜ್ಜಿಯಂದಿರು ಎಲ್ಲ ನಮ್ಮ ಗರ್ಭಿಣಿ ಬಾಣಂತರಿಗೆಲ್ಲ ಹೇಳ್ಕೊಡ್ತಾ ಇದ್ವಿ ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು, ಯಾವ ರೀತಿ ಬೆಳಗ್ಗೆ ನಂತರ ಮಗುವಿಗೆ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ರೀತಿ ನಾವು ಹಾಲು ಉಣಿಸ್ಬೇಕು, ಮಗುನ ಯಾವ ರೀತಿ ಎತ್ಕೋಬೇಕು, ಯಾವ ರೀತಿ ಬೆಳೆಸಬೇಕು. ಈಗ ಇಲ್ಲ ಅಂತೇನಿಲ್ಲ, ಮಾಡ್ತಾ ಇಲ್ಲ ಅಂತ ಇಲ್ಲ, ಆದರೆ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಔದ್ಯೋಗಿಕವಾಗಿ ಮಹಿಳೆಯರು ಸಹ ಮೋರ್ ದ್ಯಾನ್ 50-55% ಮಹಿಳೆಯರು ಔದ್ಯೋಗಿಕವಾಗಿ ತೊಡಗಿಸ್ಕೊಂಡಿರೋದ್ರಿಂದ ಬಿಸಿ 6 ತಿಂಗಳು ಏನು ನಮ್ಮ ಸರ್ಕಾರ ಅವರಿಗೆ ಮೆಟರ್ನಿಟಿ ಲೀವ್ ಕೊಟ್ಟಿದೆಯಲ್ಲ ಅದೇ ಸಾಕು, ಅಷ್ಟೇ ಸಾಕು. 6 ತಿಂಗಳು ಕೊಟ್ಟು ಸಾಕಪ್ಪ, ಇನ್ನು 7ನೇ ತಿಂಗಳು ಸ್ಟಾಪ್ ಮಾಡಿಬಿಡ್ತಾರೆ ಫೀಡಿಂಗ್ ಮಾಡೋದು. ಆ ಮಟ್ಟದಲ್ಲಿ ಮನಸ್ಥಿತಿ ಇದೆ. ಬಟ್ ಏನಂದರೆ ಅದು ನಿಜವಾಗಿ ದುರ್ದೈವ. ಕನಿಷ್ಠ ಆದ್ರೂ ಒಂದು ಮಗುವಿಗೆ 1 ವರ್ಷ ಕನಿಷ್ಠ ಇಂಥ ಬಿಜು ನಾವು ಏನೇ ಬಿಜು ಇದ್ರೂ ಸಹ 1 ವರ್ಷ ಒಂದು ಹಾಲು ಉಳಿಸಲೇಬೇಕು. 6 ತಿಂಗಳು ಕಡ್ಡಾಯವಾಗಿ ನಾವು ಕಂಪಲ್ಸರಿ ಹಾಲು ಉಳಿಸಬೇಕು. ಅದ್ರ ಜೊತೆಗೆ 6 ತಿಂಗಳ ನಂತರ ಪೂರಕ ಆಹಾರ ಜೊತೆಗೆ ಇನ್ನೊಂದು 6 ತಿಂಗಳು ಕಡ್ಡಾಯವಾಗಿ 1 ವರ್ಷ ನಾವು ಮಗುವಿಗೆ ಹಾಲು ಉಳಿಸಿದ್ರೆ ಮಾತ್ರ ಆ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಹಾಗೂ ಮುಂದೆ ಆ ಮಗು ಬೆಳೀತಾ ಸದೃಢವಾಗಿ ಬೆಳೆಯುತ್ತೆ. ನಾವೇನು ಮಾಡ್ತೀವಿ, ನಮ್ಮ ದೇಹದ ಸೌಂದರ್ಯ ಅಥವಾ ಬಿಜಿ ಶೆಡ್ಯೂಲ್, ನಮ್ಮ ಮನೋಭಾವ ಕಲ್ಪನೆಯಿಂದ ಮಗುವಿಗೆ 3 ತಿಂಗಳು 6 ತಿಂಗಳು ಹಾಲು ಕೊಡಿಸ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡ್ತಾರೆ. ಇದು ಭಾಳ ದುರ್ದೈವ. ದಯವಿಟ್ಟು ತಮ್ಮೆಲ್ಲರೂ ಕೇಳ್ಕೊಳ್ಳೋದು ಅಂದರೆ ನೀವು ಅವೇರ್ನೆಸ್ ನೀಡಿ. ಅಂದರೆ ಅಕ್ಕಪಕ್ಕದ ಮನೆಯಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಗೆಳತಿಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವ್ರಿಗೆಲ್ಲ ನೀವು ಅವೇರ್ನೆಸ್ ನೀಡಬೇಕು. ಅವೇರ್ನೆಸ್ ನೀಡುವ ಮುಖಾಂತರ ಅದರ ಪ್ರಾಮುಖ್ಯತೆ ಗೊತ್ತಾಗಬೇಕು ಅವರಿಗೆ. ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಅದರ ಹಾಲು ಕುಡಿಸಿದ ತಕ್ಷಣ ಅದರಿಂದ ಬರುವಂಥ ಒಂದು ಕೊಲೆಸ್ಟ್ರಾಲ್ ಅಂತ ಏನು ಪ್ರಮಾಣ ಇದೆಯಲ್ವಾ, ಅದೆಷ್ಟು ಒಂದು ಏನಂತಾರೆ ಒಂದು ನಿರೋಧ ಶಕ್ತಿ ಉಂಟಾಗದೆ ಅಲ್ಲಿಂದನೇ. ನಾವು ಅಲ್ಲಿ ಸ್ಟಾರ್ಟಿಂಗಿಂದ ನಾವು ಮಗುವಿಗೆ ಹಾಲು ಉಣಿಸ್ತಾ ಇದ್ರೆ ಅಲ್ಲೇ ರೋಗ ನಿರೋಧ ಶಕ್ತಿ ಆ ಮಗುವಿನಲ್ಲಿ ಪ್ರಮಾಣ ಅಂದರೆ ಬೆಳೆಯುವುದಕ್ಕೆ ಆಗೋದಿಲ್ಲ. ತದನಂತರ ಅದು ನಿಶಕ್ತವಾಗ್ತದೆ, ಅಪೌಷ್ಟಿಕತೆಯಿಂದ ಬೆಳೆಯುತ್ತೆ. ಅಪೌಷ್ಟಿಕತೆಯಿಂದ ಬೆಳೆದರೆ ಮಗು ಸಮಾಜಕ್ಕೆ ಬೇರೆ ರೀತಿ ಪರಿಣಾಮ ಉಂಟಾಗಿ ಒಂದು ಕೆಟ್ಟ ರೀತಿಯಲ್ಲಿ ದೈಹಿಕ ಊನ ಉಂಟಾಗೋದು, ಮಾನಸಿಕ ಊನ